ಹಾಗೂ ಇನ್ನೊಬ್ಬರ ಪತ್ರಕರ್ತ ಸುರೇಶ್ ಹಾಗೂ ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಶ್ರೀನಿವಾಸ ಸಂತೆ ವಲಯದ ಅಧ್ಯಕ್ಷರಾದಂತಹ ಫ್ರಾನ್ಸಿಸ್ ದೇಶವರವರೇ ಹಾಗೂ ಈ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಚಂದ್ರಕಲಾ ಮೇಡಮ್ ಅವರೇ ಹಾಗೂ ಸಹ ಶಿಕ್ಷಕರು ಹಾಗೂ ನನ್ನ ನೆಚ್ಚಿನ ಗಾಳಿ ಮಕ್ಕಳೇ ನೋಡಿ, ನಮ್ಮ ಸರ್ಕಾರದಿಂದ ಪ್ರತಿಯೊಂದನ್ನು ಸಹ ಉಚಿತವಾಗಿ ಶಿಕ್ಷಣವನ್ನು ನೀಡಬೇಕು ಅಂತ ಹೇಳಿ ಎಷ್ಟೆಷ್ಟೋ ಇರ್ಬೋದು, ಶೂಸ್ ನೀಡೋದಿರ್ಬೋದು, ಇಲ್ಲ ಮಧ್ಯಾಹ್ನದ ಊಟವನ್ನು ನೀಡೋದಿರ್ಬೋದು. ಆದರೆ ಪ್ರತಿಯೊಂದನ್ನು ಸಹ ನಮ್ಮ ಸರ್ಕಾರ ನೀಡ್ತಾ ಇದ್ರೂ ನಮ್ಮ ಸರ್ಕಾರಿ ಶಾಲೆಗೆ ಅವಶ್ಯಕವಾಗಿರುವಂಥದ್ದನ್ನು ಗುರುತಿಸಿ ನಮ್ಮ ಮಕ್ಕಳಿಗೆ ಅದನ್ನು ತಲುಪಿಸುವಂತಹ ಕೆಲಸವನ್ನು ಈ ಏನು ಒಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಸದಸ್ಯರು ಹಾಗೂ ಇಲ್ಲಿನ ಗ್ರಾಮಸ್ಥರು ಮಾಡ್ತಾ ಇರೋದು ಒಂದು ಏನು ಹೆಮ್ಮೆಯ ವಿಚಾರ ಅಂತಲೇ ಹೇಳ್ಬೋದು. ಅದರಲ್ಲೂ ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಒಂದು ಸರ್ಕಾರಿ ಶಾಲೆಗೆ ಅವಶ್ಯಕವಾಗಿರೋದನ್ನ ಅಂದರೆ ಮಕ್ಕಳಿಗೆ ಅವಶ್ಯಕವಾಗಿರುವಂತಹ ಪುಸ್ತಕಗಳನ್ನ ನೀಡಿದ್ರೆ ದಾನಿಗಳನ್ನ ಹಿಡಿದು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆದರೆ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಗೌಡಹಳ್ಳಿ ಹಿರಿಯ ಪ್ರಾಥಮಿಕ ಶಾಲೆಯ 49 ಮಕ್ಕಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯು ದಾನಿಗಳಾದ ಬಸವನಕೊಪ್ಪ ಮಹೇಂದ್ರ ಕುಮಾರ್ ಇವರ ಸಹಕಾರದೊಂದಿಗೆ ಗೌಡಹಳ್ಳಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಬರೆಯುವ ಪುಸ್ತಕಗಳನ್ನು ಮತ್ತು ಪರಿಕರಗಳನ್ನು ವಿತರಿಸಲಾಯಿತು. ಈ ಶಾಲೆಯಲ್ಲಿ ಜಾಗ ಇರ್ತಾ ಇರಲಿಲ್ಲ ಅಂತ ಕೊಡ್ಲಿಕ್ಕೆ, ಬೆಂಚ್ ಹಾಕ್ಲಿಕ್ಕೆ ಜಾಗ ಇರ್ತಾ ಇರಲಿಲ್ಲ. ನೆಲದಲ್ಲಿ ಕೂತು ಈಗೆಲ್ಲ ನೀವು ಬೆಂಚ್ಗಳಲ್ಲಿ ಕೂರ್ತಾ ಇದ್ದೀರಾ. ಪ್ರತಿಯೊಂದು ನಮ್ಮ ವಿದ್ಯಮಾನ ನಮ್ಮ ಬೆಳೀತಾ ಹೋದಂತೆ ನಮ್ಮ ದೇಶವು ಅಭಿವೃದ್ಧಿ ಆಗ್ತಾ ಇದೆ. ಅಭಿವೃದ್ಧಿ ಆಗ್ತಾ ಇದೆ ಅನ್ನುವಂಥದ್ದನ್ನ ಈಗಿನ ಚಿಕ್ಕ ಮಕ್ಕಳು ನೀವೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಈ ರೀತಿಯಾದ ವ್ಯವಸ್ಥೆಯನ್ನ ಸಹಕಾರವನ್ನ ಕೊಡ್ಲಿಕ್ಕೆ ದಾನಿಗಳು ಮುಂದೆ ಬರ್ತಾರೆ. ಆ ದಾನಿಗಳನ್ನ ಹುಡುಕ್ಲಿಕ್ಕೆ ಒಬ್ಬ ವ್ಯಕ್ತಿ ಬೇಕು. ಅಂತ ಒಂದು ವ್ಯಕ್ತಿ ನಮ್ಮ ಫ್ರಾನ್ಸಿಸ್ ಡಿಸೋಜ ಅವರು. ಸಮಾಜ ಸೇವೆ ಅನ್ನುವಂತ ವಿಚಾರದಲ್ಲಿ ಅವರು ಹೆಸರನ್ನ ಮಾಡಿ ಇದ್ದಾರೆ ಅನ್ನೋದಕ್ಕಿಂತ ಅವರಿಗೆ ಹೆಸರನ್ನ ಆ ಸೇವೆಯಿಂದ ಸಿಕ್ಕಿರುವಂತದ್ದು. ನೀವೆಲ್ಲ ಯಾವ ರೀತಿಯಲ್ಲಿ ಇವತ್ತೇನೋ ಒಂದು ಪುಸ್ತಕವನ್ನ ಕೊಡ್ತಾರೆ, ಪೆನ್ ಕೊಡ್ತಾರೆ ಅಂತ ಹೇಳಿ ಇದು ಕೇವಲ 4 ದಿವಸಕ್ಕಲ್ಲ. ಈ ಒಂದು ವರ್ಷ ಅವಧಿಯಲ್ಲಿ ನೀವೇನು 1ನೇ ಕ್ಲಾಸಲ್ಲಿ ಇದ್ದೀರೋ, 2ನೇ ಕ್ಲಾಸಲ್ಲಿ ಇದ್ದೀರೋ, ವರ್ಷ ಪೂರ್ತಿ ಮುಗಿದ ನಂತರವೂ ಕೂಡ ಆ ಪುಸ್ತಕವನ್ನ ಉಳಿಸಿ ಕೊನೆಯ ಒಂದು ಯಾವ್ದಾದ್ರು ಒಂದು ನೀವು ಸ್ಥಾನಕ್ಕೆ, ಜಾಬಿಗೆ, ಕೆಲಸಕ್ಕೆ ಹೋದ ಸಂದರ್ಭದಲ್ಲಿ ಇಂಥವ್ರು ಕೊಟ್ಟಿದ್ರು ಅಂತ ನೆನಪು ಇಟ್ಕೊಳ್ಳುವಂಥದ್ದು. ಹಾಗಾಗಿ ತಾವನ್ನ ಕಲೀಲಿಕ್ಕೆ ಬಂದಿದ್ದೀರಾ. ಯಾವುದೇ ರೀತಿ ಕೀಳರಿಮೆ ಇಲ್ದಲೆ ನಾವು ಪ್ರತಿಯೊಂದು ಶಾಲೆಗಳಿಗೆ ಭೇಟಿ ನೀಡ್ತಾ ಇರ್ತೀವಿ. ಆದ್ರೆ ಅಲ್ಲಿ ಬರ್ತಾ ಹೋದಂತೆ ಏನಾಗುತ್ತೆ, ಈ ವ್ಯವಸ್ಥೆಗಳಲ್ಲಿ ಕುಂಠಿತ ಆಗ್ತದೆ. ವ್ಯವಸ್ಥೆ ಕುಂಠಿತ ಆಗ್ಲಿಕ್ಕೆ ಏನಂದ್ರೆ, ಪ್ರತಿಯೊಂದು ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಇದ್ರೆ ಶಿಕ್ಷಕರಿಗೆ ಆಸಕ್ತಿ ಇರುತ್ತೆ, ಜೊತೆಗೆ ದಾನಿಗಳಿಗೆ ಆಸಕ್ತಿ ಇರುತ್ತೆ. ಇವತ್ತು ಪುಸ್ತಕವನ್ನ ನಾವು ಕೊಡ್ತಾ ಇದ್ದಾರೆ, ಅದನ್ನ ನೀವು ಉಳಿಸಿ ಬೆಳೆಸಿ ಅವರನ್ನ ಗುರುತಿಸ್ಬೇಕು. ಇವತ್ತೇನು ದಾನಿ ಕೊಡ್ತಾ ಇದಾರೆ, ಆ ದಾನಿ ಇಲ್ಲ ಇದೆ. ಅವರು ಅವರದೇ ಆದ ಕೆಲಸದಲ್ಲಿ ಕಾರ್ಯದಲ್ಲಿ ಅವ್ರು ತಪ್ಪಿಸ್ಕೊಂಡಿದ್ದಾರೆ. ಆದ್ರೆ ಈ ಕಾರ್ಯಕ್ರಮಕ್ಕೆ ಅವ್ರು ಬಂದಿಲ್ಲ. ಆದ್ರೆ ಅವರಿಗೆ ನೀವು ಮುಂದೊಂದು ದಿನ ಎಲ್ಲೋ ಒಂದು ಸೈಡ್ ಅಲ್ಲಿ ದಾರಿಯಲ್ಲಿ ಸಿಕ್ಕಿದ್ರು, ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಸಿಕ್ಕಿದ್ರು, ಅವರಿಗೆ ಒಂದು ಗೌರವ ಕೊಟ್ಟು ನಮಸ್ತೆ ಅಂತ ಹೇಳಿ ನೀವು ಮಾತಾಡಿಸುವಂತ ಕಾರ್ಯವನ್ನ ನೀವು ಮಾಡಬೇಕು. ಹಾಗಾಗಿ ಅವ್ರು ಯಾರು ಅನ್ನೋಂಥದ್ದನ್ನ ತಿಳಿಬೇಕು. ಇವತ್ತು ಈ ಒಂದು ಪುಸ್ತಕ ವಿತರಣೆ ಕಾರ್ಯಕ್ರಮದಲ್ಲಿ ಎಲ್ಲ ಅವಕಾಶವನ್ನ ಕೊಡ್ತಾ ಇರ್ತೀವಿ. ನಮ್ಮ ಕಡೆಯಿಂದ ಏನ್ ಸಹಕಾರ ಬೇಕು ನಾವು ಕೊಡ್ಬೋದು. ಆದ್ರೆ ನೀವು ಅದನ್ನ ಯಾವ ರೀತಿ ಬಳಕೆ ಮಾಡ್ತೀರಾ ಅನ್ನೋಂಥದ್ದು ಅವಿಭಾಜ್ಯ ಅಂತಾಗಿರ್ತದೆ. ಹಾಗೆ ಒಂದು ಚಿಕ್ಕ ಕಥೆ ಹೇಳ್ತೀನಿ. ಕಥೆ ಏನಂದ್ರೆ, ನೀವೆಲ್ಲ ಒಂದ್ ಶಾಲೆ ಅಲ್ವಾ, ಏನೋ ಎಲ್ಲೋ ಒಂದ್ ಕಡೆ ಎಲ್ಲರೂ ಒಂದೊಂದು ಭಾಗದಿಂದ ಬಂದಿದ್ದೀರಾ, ಎಲ್ಲ ಒಂದ್ ರೀತಿ ಸೇರಿದ್ದೀರಾ. ಒಂದು ಕಪ್ಪೆ ಇತ್ತಂತೆ. ಕಪ್ಪೆ ಏನಾಯ್ತಂದ್ರೆ ಅಂದ್ರೆ, ರಾತ್ರಿ ಹೊತ್ತು ಆಕಸ್ಮಿಕವಾಗಿ ಒಂದು ಅಡಿಗೆ ಮನೆಗೆ ಬಂತಂತೆ ಕಪ್ಪೆ. ಅಲ್ಲಿ ಒಂದು ಕಪ್ಪೆ ಒಂದು ಆಕಸ್ಮಿಕವಾಗಿ ಬಂದು ನಿಂತಾಗ ಒಂದು ಮೊಸರಿನ ಪಾತ್ರೆ ನೋಡ್ತಂತೆ. ಅದು ಬಿಳಿ ಮೊಸರು ಚಂದವಾಗಿ ಕಾಣ್ತಂತೆ. ಚಂದವಾಗಿ ಕಾಣ್ತಂತ ಹೇಳಿ ಕಪ್ಪೆಗೆ. ಆ ಕಪ್ಪೆಗೆ ಹೊರಗಡೆ ಬರಕ್ ಆಗದೆ ಇದ್ದಾಗ ನಾನೇನೋ ಒಂಥರ ಹೋಯ್ತು ಜೀವ ಅಂತ ಆಯ್ತಂತೆ. ಆದ್ರೆ ಆಕಸ್ಮಿಕವಾಗಿ ಕಾಲು ಬಡಿಯಕ್ಕೆ ಸ್ಟಾರ್ಟ್ ಆಯ್ತಂತೆ. ಏನ್ ಮಾಡ್ಬೇಕು, ಮೇಲೆ ಬರ್ಬೇಕಲ್ಲ. ಕಾಲು ಬಡಿತಾ ಮೊಸರಿದ್ದದ್ದು ಏನಾಯ್ತದೆ, ಹಾಲಾಯ್ತದ, ಮಜ್ಜಿಗೆ ಆಗ್ತಾ ಹೋಯ್ತಂತೆ. ಕಪ್ಪೆ ಯಾವ್ದ್ರಲ್ಲಿ ಈಜೋಡಿತದೆ, ನೀರಲ್ಲಿ ಈಜೋಡಿತದೆ. ಮಜ್ಜಿಗೆ ಯಾವ ತರ ಇರ್ತದೆ, ನೀರ್ ತರ ಇರ್ತದೆ. ಮೊಸರಿದ್ದದ್ದು ಮಜ್ಜಿಗೆ ಆಗ್ತಾ ಹೋಯ್ತಂತೆ. ಹಾಗೆ ಮಜ್ಜಿಗೆ ಆದಂತ ಚಂದವಾಗಿ ಈಜೋಡಿತಾ ನಿಧಾನಕ್ಕೆ ಪಾತ್ರೆಯಿಂದ ಬೆಣ್ಣೆನ ತಿನ್ಕೊಂಡು ಮಜ್ಜಿಗೆ ಎಲ್ಲ ಕುಡ್ಕೊಂಡು ಆರಾಮದಲ್ಲಿ ಹೊರಗಡೆ ಬಂದಂತೆ. ಒಂದ್ ವೇಳೆ ಕಪ್ಪೆ ಕೈ ಕಾಲು ಬಡಿತಾ ಇದ್ರೆ ಏನಾಗ್ತಿತ್ತು, ಸತ್ತೋಗ್ತಿತ್ತು. ಹಾಗೆ
ನೀವು ಎಲ್ಲೋ ಇದ್ದವರು ಬಂದು ಈ ಗೌಡಳ್ಳಿ ಶಾಲೆಯಲ್ಲಿ ಬಿದ್ದಿದ್ದೀರಾ. ನೀವೇನ್ ಮಾಡ್ಬೇಕೀಗ? ಕೈ ಕಾಲು ಬಡಿಯೋದಲ್ಲ. ಇಲ್ಲಿ ಮಾಸ್ಟರ್ಗಳು ಪಾಠ ಮಾಡ್ತಾ ಇರುವಾಗ ಅಲ್ಲಿ ಕಾಲು ಬಡಿಯೋದು, ಅಲ್ಲಿ ಕೈ ಬಡಿಯೋದು, ಅಲ್ಲಿ ಪೆನ್ ಕೊಟ್ಟೋದಲ್ಲ. ಚಂದವಾಗಿ ನೀವು ನಿಮ್ಮ ಕಾನ್ಸಂಟ್ರೇಷನ್ ಅನ್ನ ಕೊಟ್ಟು ಪಾಠವನ್ನ ಕೇಳಿ ಓದಿ ಪರೀಕ್ಷೆಯನ್ನ ಬರೆದು ಉತ್ತಮವಾದ ರಿಸಲ್ಟ್ ಅನ್ನು ತಗೊಂಡು ಏನ್ ತಗೊಂಡೋಗ್ಬೇಕು? ಬೆಣ್ಣೆ ಅಂದ್ರೆ ಎಂತದ್ದು? ಈಗ ನಿಮ್ಗೆ ಬೆಣ್ಣೆ ಅಂದ್ರೆ ಎಂತದ್ದು? ಮಾರ್ಕ್ಸ್ ಕಾರ್ಡ್ ಅಂತ ತಗೊಂಡು ಇಲ್ಲಿಂದ ಹೊರಗೆ ಹೋಗ್ಬೇಕು. ಒಂದ್ ವೇಳೆ ನೀವೇನಾದ್ರೂ ಬಂದು ಕೈ ಕಾಲು ಬಡಿಯೋದ್ರೆ ತಲೆ ಉಪಯೋಗಿಸ ಮಾಡಲಿಲ್ಲ ಅಂದ್ರೆ ಏನಾಗ್ತೀರಾ? ಹಿಂದೆ ಇತ್ತಂತೆ 4ನೇ ಕ್ಲಾಸಲ್ಲ 5 ಸಲ, 3ನೇ ಕ್ಲಾಸಲ್ಲ 5 ಸಲ ಕೂರ್ಸೋದು, 5 ವರ್ಷ ಕೂರ್ಸೋದು. ಈಗ ವರದಿ JB ದೇವೇಂದ್ರ ಕುಮಾರ್, ಕೊಡಗು.